ಇನ್ನೊಬ್ಬರು ಸ್ವಾಭಿಮಾನಿ IPS ಅಧಿಕಾರಿ ಅವೇನು ಎಲ್ಲೋ ಇದು ವರ್ಲ್ಡ್ ಪೀಸ್ ಕೀಪಿಂಗ್ ಫೋರ್ಸ್ ಎಲ್ಲ ಹೋಗಿದ್ರು. ಪಾಪ IPS ಕನ್ಫರ್ಮ್ ಮಾಡಲಾಗಿದ್ರು. ನಾವು ಮೊದಲೇ ತೀರ್ಸಟ್ಟು ನಾನು ಬಂದು ಪಾಪ ಅವ್ರು ಹೇಳಿಲ್ಲ, ಅವ್ನು ಭಾರಿ ಸ್ಟ್ರಿಕ್ಟ್ ಆಫೀಸರ್. ನಾ ಹೆಂಗೆ ಹೇಳಿ ವಸೀಲಿಲ್ಲ ಯಾಕೆ ನಾ IPS ಆಗ್ಬೇಕಂತ. ನಮ್ಮೆಲ್ಲ ಉಳ್ಕಿದವ್ರ ದೋಸ್ತರು ಬಂದ್ರೆ ಸರ್ ಈ ಮನುಷ್ಯಾಗ ಹಿಂಗೆ ಮಾಡ್ಯಾರ ಅನ್ಯಾಯ. ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಇದ್ದರು. ಯಾಕೆ ಬಂದ್ರಿ ಎತ್ ನೋಡ್ರಿ ನಾವು ಹೋದ್ರು ಒಂದು ಮಂದಿ ಕೆಲವೊಂದು ಮಂದಿ ಮಂತ್ರಿಗಳಿಗೆ ಭಯ, ಇವು ಏನು ಮತ್ತೆ ಗಿರೇಕಿ ಏನು ಬೈದು ಹೋಗ್ತಾನೋ ಗೊತ್ತಿಲ್ಲ ಸರ್. ಆ ಫೈಲ್ ತರ್ಸಲ್ಲ, ಈ ನಂಬರ್ ಕೊಟ್ಟು ಈ ಫೈಲ್ ತರ್ಸ ದಂಡ 4 ಗಂಟೆ ಹೊಡೆದ್ರೆ ಫೈಲ್ ತೊಗೊಂಡು ಸಹಿ ಮಾಡಿ ಆಯ್ತು ನೀವು ಹೇಳ್ದಂಗೆ ಮಾಡ್ತೇನೆ. ಕನ್ಫರ್ಮ್ ಆಗಿಬಿಡ್ತೆ IPS. ಯಾರ ಕಡೆ ರೊಕ್ಕ ತಿಂದಿಲ್ಲ ಏನೂ ಇಲ್ಲ. ಅದಕ್ಕೆ ಹೇಳ್ತೀನಿ ಬಂಧುಗಳೇ, ಇದು ಬದಲಾವಣೆ ರಾಜಕಾರಣ ಕರ್ನಾಟಕದಾಗ ಆಗ್ಬೇಕಂದ್ರೆ ಹಿಂದುತ್ವ ಇರೋರು ಮನುಷ್ಯತ್ವ ಇರುವಂಥವ್ರು ರಾಜಕಾರಣಿಗಳು ರಾಜ್ಯದಾಗ ಬರಬೇಕು. ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋಂಥವ್ರು. ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು. ಅದಕ್ಕೆ ನೀವೆಲ್ಲ ಒಂದಾಗಿರಿ. ಈ ಸಂದೇಶ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ತೈತಿ. ಇವತ್ತು ರಾತ್ರಿ ಮುಂಜಾನೆ ಹಿಡಿದು ಚಿಂತೆ ಮಾಡ್ತಾ ನಾಳೆ ಮುಂಜಾನೆ ಅವ್ರ ಮನ್ಯಾಗ ಒಂದು ಮೀಟಿಂಗ್ ಆಗ್ತದೆ. ಈ ಈಶ್ವರಪ್ಪ ಯತ್ನಾಳ್ ಕೂಡ್ಯಾರಂದ್ರೆ ಏನೋ ಗದ್ದಲ ಎಬ್ಬಿಸ್ತಾರೆ. ಏನು ಮಾಡ್ಬೇಕಂದ್ರೆ ಈಗಾಗಲೇ ಅವ್ರಿಗೆ ಮೆಸೇಜ್ ಕೊಟ್ಟಾರ ಒಬ್ರು, ಯಾವ ಕಾಲಕ್ಕೂ ಯತ್ನಾಳ ಕೂಡಿಸೋಬೇಡ್ರಿ. ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕೂಡಿಬಿಟ್ರ, ಅಲ್ಲಿ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮಾಜ ಕೂಡಿಬಿಟ್ರ, ಅಂಬೇಡ್ಕರ್ ಸಮಾಜ ಕೂಡಿದ್ರೆ ಇವೇನು ಲಗ ಹೊಡೆದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಸಾಧ್ಯ ಇಲ್ಲ. ಒಂದು 2028 ನಾನು ಇವತ್ತು ಹೇಳ್ತೀನಿ, ಈಶ್ವರಪ್ಪನವರು ನಮ್ಮ ಕೈಯಾಗನೇ ಈ ರಾಜ್ಯ ಇರ್ತದೆ. ನಾವು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ. ಬಸವಣ್ಣವರ ವಿಚಾರಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರವನ್ನು, ಸಂಗೊಳ್ಳಿ ರಾಯಣ್ಣಂಥ ಪುಣ್ಯಾತ್ಮನ ವಿಚಾರವನ್ನು, ಮಹರ್ಷಿ ವಾಲ್ಮೀಕಿ ಅವರ ವಿಚಾರವನ್ನು ತರುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಕೇಳ್ಕೊಂಡು ಎಲ್ಲರಿಗೂ ವಂದಿಸಿ ಬೋಲೋ ಭಾರತ್ ಮಾತಾ ಕಿ